ಕೊಯಮತ್ತೂರಿನ ಆ ಹೆಣ್ಣು ಮಗಳ ಪ್ರಕರಣದ ಸ್ಫೋಟಕ ವಿಚಾರಗಳು ಈಗ ಹೊರಬಂದಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಕೊಯಮತ್ತೂರಿನ ಕಮಿಷನರ್ ಸರವಣ ಸುಂದರ್ ಅವರು ತುಂಬ ಸೂಕ್ಷ್ಮವಾಗಿ ಒಂದಷ್ಟು ವಿಚಾರಗಳನ್ನು ಹೇಳಿರುವಂಥದ್ದು. ಆ ರಾತ್ರಿ ಏನಾಯಿತು, ವಿಕ್ಟಿಮ್ ಎಷ್ಟೆಲ್ಲ ಸಂಕಟ ಅನುಭವಿಸ್ಬೇಕಾಯಿತು, 36 ಗಂಟೆಗಳ ಒಳಗಡೆ ಆ 3 ಧುರುಳರನ್ನು ಅವರು ಬಂಧಿಸಿದ್ದೇ ಒಂದು ದೊಡ್ಡ ಆಪರೇಷನ್ ಆಗಿತ್ತು. ಸುಮಾರು 100 ಪೊಲೀಸರು 4 ಗಂಟೆಗೆ ಲೇಟಾಗೆ ಬಂದರು. ಸ್ಪಾಟಿಗೆ ಬಂದ ಕೂಡಲೇ 7 ಟೀಮ್ಗಳಿದ್ವು. ಟಾರ್ಚ್ ಹಾಕ್ಕೊಂಡು ಆ ಇಡೀ ಪ್ರಾಂತ್ಯವನ್ನು ಕೋವೈ ನಗರ ಮತ್ತು ಬೃಂದಾವನ್ ನಗರ ಅಂತ ಬರುವಂತಹ ಒಂದು ಏರಿಯಾದ ಮಧ್ಯೆ ಸುಮಾರು ಎಕರೆ ಇರುವಂತಹ ಕೊಯಮತ್ತೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಜಾಗದಲ್ಲಿ ಏನು ಈ ಘಟನೆ ನಡೆದಿತ್ತು ಅಲ್ಲಿ ಹುಡುಕಾಡಿದ್ರು. ಏನೇನಾಯಿತು, ತುಂಬ ಮುಖ್ಯವಾಗಿ ಅವರಿಗೆ ಸಾಕ್ಷಿಯಾಗಿ ಉಳಿದಿದ್ದು ಮತ್ತು ಬಹುದೊಡ್ಡ ಸುಳಿವನ್ನು ಕೊಟ್ಟಿದ್ದು ಒಂದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಪರ್ಚೇಸ್ ಮಾಡುವಂತಹ ಅಂಗಡಿಯ ಮಾಲೀಕ. ಇದೆಲ್ಲಕ್ಕೂ ಮುಂಚೆ ತುಂಬ ಸಂಕಟ ಅನಿಸುವಂತಹ ಒಂದೆರಡು ಎಕ್ಸಾಂಪಲನ್ನು ನಿಮಗೆ ಕೊಡಬೇಕಿದೆ. ಎಕ್ಸಾಂಪಲ್ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದ್ದು. ಅವರು ಆ ದುಪ್ಪಟ್ಟವನ್ನು ಕಿತ್ತು ಆ ಹೆಣ್ಣು ಮಗಳನ್ನು ಕಾರಿನಿಂದ ಹಿಡಿದು ಎಳ್ಕೊಂಡು ಹೋಗೋ ಕ್ಷಣದಿಂದ ಸುಮಾರು 3 ಗಂಟೆಗಳ ತನಕ ಮನುಷ್ಯರು ಅನಿಸಿಕೊಂಡವರು ಅಂತಹ ಕೆಲಸ ಮಾಡೋದಿಲ್ವೇನೋ ಅಷ್ಟರ ಮಟ್ಟಿಗಿನ ದೌರ್ಜನ್ಯ ಹಿಂಸೆಯನ್ನು ಆ ಹೆಣ್ಣು ಮಗಳಿಗೆ ಕೊಟ್ಟಿದ್ದಾರೆ. 20 ವರ್ಷದ ಹೆಣ್ಣುಮಗಳು, ಅಲ್ಲಿ ಕಾಲೇಜಲ್ಲಿ ಓದ್ತಿದ್ದಂತಹ ಹುಡುಗಿ. ಆಕೆ ಒಂದು ಕಾಲ್ಚೇನು, ಎಡಗಡೆ ಕಾಲಿನ ಕಾಲ್ಚೇನು. ಅಲ್ಲಿನ ಬಹುಪಾಲು ತಮಿಳಿನ ಯೂಟ್ಯೂಬರ್ಸ್ ಕೆಲವು ವಿಚಾರಗಳನ್ನು ಹೇಳಬೇಕಾದ್ರೆ ಕೇಳೋದಕ್ಕೂ ಸಂಕಟ ಆಗುತ್ತೆ. ನಿಮಗೆ ಕಣ್ಣಗಿ ಅನ್ನೋ ಒಂದು ಪಾತ್ರ ಇದೆ ತಮಿಳುನಾಡಲ್ಲಿ, ಚಿಕ್ಕದಾಗಿ ಹೇಳಬೇಕಿದೆ ನಿಮಗೆ. ತನ್ನ ಗಂಡನ ವಿರುದ್ಧ ಅದೊಂದು ಕೃತಿ, ಅತಿ ಪುರಾತನ ಕೃತಿಯ ಒಂದು ಪಾತ್ರ. ತನ್ನ ಗಂಡನ ವಿರುದ್ಧ ಕಾಲಂದುಗೆ ಕದ್ದ ಒಂದು ಆರೋಪ ಬರುತ್ತೆ, ಗಂಡನಿಗೆ ಶಿಕ್ಷೆ ಆಗಿರುತ್ತೆ. ಆಕೆ ಆ ಕಾಲಂದಿಗೆ ತೊಗೊಂಬಂದು ರಾಜನ ಮುಖಕ್ಕೆ ಎಸೆದು, ನೋಡಿ ನಾವು ಕದ್ದಿಲ್ಲ, ನನ್ನ ಬಾಳನ್ನು ನೀವು ಸರ್ವನಾಶ ಮಾಡಿದಿರಿ, ನಿಮ್ಮ ವಂಶವೇ ಸರ್ವನಾಶ ಆಗಲಿ ಅಂತ ಶಾಪ ಹಾಕಿ ಬರ್ತಾಳೆ. ಆಮೇಲೆ ಆ ಒಂದು ರಾಜವಂಶನೇ ಸಮುದ್ರದ ಒಳಗಡೆ ಮುಚ್ಚಿ ಹೋಗುತ್ತೆ, ಜಲಪ್ರಳಯಕ್ಕೆ ಬಲಿಯಾಗತ್ತೆ. ಈಗಲೂ ಮರೀನಾ ಬೀಚಲ್ಲಿ ಆ ಹೆಣ್ಣುಮಗಳು ಕಣ್ಣಗೆ ಒಂದು ಪ್ರತಿಮೆ, ಆ ಕಾಲಂದುಗೆ ಹಿಡಿದಿರುವಂತಹ ಪ್ರತಿಮೆಯನ್ನೇ ನಾವು ನೋಡಬಹುದು. ಇಲ್ಲಿ ಯಾಕೆ ಆ ಎಕ್ಸಾಂಪಲ್ ಕೊಟ್ಟಿದ್ದು ಅಂದರೆ, ಆಕೆ ಕೈ ಮುಗಿದು ಕಾಲಿಗೆ ಬಿದ್ದು ಗೋಳಾಡಿ ಅಣ್ಣ ನನ್ನನ್ನು ಬಿಟ್ಬಿಡಿ ಅಂತ ಕೇಳಿಕೊಂಡಾಗಲೂ ಕೂಡ ಅವರು ಆಕೆಯ ಮೇಲಿನ ಆಭರಣಗಳು ಮತ್ತು ದೇಹದ ಆಭರಣಗಳ ಮೇಲಷ್ಟೇ ಅವರ ಕಣ್ಣಿತ್ತು. ಒಂದು ಕಾಲ್ಚೇನನ್ನು ಕಿತ್ಕೊಂಡು ಹೋಗ್ತಾರೆ, ಇನ್ನೊಂದನ್ನು ಅವರು ಯಾಕಂದರೆ ತುಂಬ ಕುಡಿದಿದ್ರು, ಪಾಕೆಟಲ್ಲೂ ಕೂಡ ತುಂಬ ಇಟ್ಕೊಂಬಂದಿದ್ರು ಕುಡಿಯೋದಕ್ಕೆ. ಇದರ ಮಧ್ಯೆ ಆ ಫ್ರೆಂಡ್ಗೆ ಹೊಡೆದು ಕೂಡಲೇ ಆತ ಮೂರ್ಛೆ ತಪ್ಪಿದ್ದಾನೆ, ಅವನು ಬಿದ್ದಿದ್ದಾನೆ. ಅನಂತರದಲ್ಲಿ ಆ ಹೆಣ್ಮಗಳನ್ನೇ ಸುಮಾರು ಮೀಟರ್ ದೂರ 700 ಮೀಟರ್ ದೂರ ಎಳ್ಕೊಂಡು ಹೋಗಿದ್ದಾರೆ. ಅಲ್ಲಿ ಆಕೆಯ ಮೇಲೆ ತುಂಬ ಪೈಶಾಚಿಕವಾಗಿ ಮೃಗೀಯವಾಗಿ ದೌರ್ಜನ್ಯ ನಡೆಸಿದ್ದಾರೆ. ಆ ದೌರ್ಜನ್ಯ ನಡೆಸಿದವರಲ್ಲಿ ಆ ಸಂಭಾಷಣೆ ಹೇಗಿತ್ತು ಅಂದರೆ, ಎಕ್ಸಾಂಪಲ್ ನೋಡಿ, ಅಲ್ಲಿದ್ದವರು ಟಿ ಕರುಪ್ಪುಸ್ವಾಮಿ 30 ವರ್ಷ, ಅವನು ಮರಗೆಲಸ ಮಾಡುವಂಥವನು. ಟಿ ಕಾಲೀಶ್ವರನ್ 21 ವರ್ಷ. ಇವರಿಬ್ಬರು ಅಣ್ಣ ತಮ್ಮ, ಒಂದು ತಾಯಿಯ ಮಕ್ಕಳು. ಮಾತಾಡುವಾಗ ಏನೆಲ್ಲ ಮಾತಾಡಿದ್ದಾರೆ, ತಮಿಳಿನಲ್ಲಿ ಅವರು ಹೇಳುವಂತಹ ಪದಗಳನ್ನು ಕೇಳಿದ್ರೆ ಸಂಕಟ ಆಗುತ್ತೆ. ಮೂರನೇದು, ಇವರಿಬ್ಬರು ಕೂಡ ಶಿವಗಂಗಾ ಜಿಲ್ಲೆಗೆ ಸೇರಿದವರು. ಮತ್ತೊಬ್ಬ ಮಧುರೈ ಜಿಲ್ಲೆಯವನು ಗುಣ ಅಂತ, ಅವನಿಗೆ ಇನ್ನೊಂದು ಹೆಸರಿದೆ ಧಾವಸಿ ಅಂತ, 20 ವರ್ಷ. ಇವರೆಲ್ಲರೂ ಕೂಡ ಇರುಗೂರು ಅನ್ನುವಂತಹ ಇದೇ ಕೊಯಮತ್ತೂರಿನ ಒಂದು ಏರಿಯಾದಲ್ಲಿ ಸಣ್ಣ ರೂಮ್ ಮಾಡಿಕೊಂಡಿದ್ರು. ಆ ರೂಮಲ್ಲಿದ್ದಾಗಲೂ ಕೂಡ ಇವರ ಕೆಲಸಗಳು, ಇವರ ಚಿಂತನೆಗಳು ಒಂದೇ ಆಗಿತ್ತು. ಎಲ್ಲಿ ದರೋಡೆ ಮಾಡಬೇಕು, ಎಲ್ಲಿ ದೋಚ್ಕೊಂಬರಬೇಕು, ಎಲ್ಲಿ ಯಾರನ್ನು ದೌರ್ಜನ್ಯ ಎಸಗಬೇಕು ಅನ್ನುವಂತಹ ಪ್ಲ್ಯಾನ್ ಇತ್ತು. ಯಾಕಂದರೆ ಅಣ್ಣ ತಮ್ಮ ಕರುಪ್ಪುಸ್ವಾಮಿ ಮತ್ತು ಕಾಲೀಶ್ವರನ್ ಇಬ್ಬರ ಮೇಲೂ ಕೂಡ ರೌಡಿ ಶೀಟರ್ ಇದೆ, ಸಾಕಷ್ಟು ಕೇಸ್ಗಳಿದ್ದಾವೆ, ಮರ್ಡರ್ ಕೇಸ್ ಇದೆ. ಇಂತಹ ಕಟುಕರ ಕೈಗೆ ಸಿಕ್ಕಂತಹ ಹೆಣ್ಣು ಮಕ್ಕಳಿಗೆ ಅವರು ನರಕ ತೋರಿಸಿದ್ದಾರೆ, ಅಷ್ಟನ್ನು ಮಾತ್ರ ಹೇಳಬಹುದು. ಆಕೆ ಸುಮಾರು 15 ಗಂಟೆಗಳ ಕಾಲ ಆ ಟ್ರಾಮಾದಿಂದ, ಶಾಕ್ನಿಂದ ಹೊರಗೆ ಬರೋಕ್ಕಾಗಿರಲಿಲ್ಲ. ಅನಂತರದಲ್ಲಿ ಆಕೆ ಹೇಳ್ತಿರುವಂತಹ ಒಂದೊಂದು ಸಂಗತಿಗಳನ್ನು ಕೇಳಿದಾಗ ಮನುಷ್ಯನಾದವನು ಅಥವಾ ಗಂಡು ಮಕ್ಕಳನ್ನು ಹೆತ್ತು ಬೀದಿಗೆ ಬಿಸಾಕುವಂತಹ ಬೇಜವಾಬ್ದಾರಿ ತಂದೆ ತಾಯಿಗಳು ನಾಯಿಗಳನ್ನು ಸಾಕೋದು ಮೇಲೂ ಇಂತಹ ಕಚಡಗಳನ್ನು ಸಾಕೋದಕ್ಕಿಂತ ಕೊನೆ ಪಕ್ಷ ಗಂಡು ಮಕ್ಕಳನ್ನು ಹೆತ್ತು ಸರಿಯಾದ ಸಂಸ್ಕಾರ ಕಲಿಸಲಿಲ್ಲ ಅಂದರೆ ಅವರು ಹೆತ್ತಿದ್ದು
ಗಂಡು ಮಕ್ಕಳನ್ನಲ್ಲ, ನಾಯಿಗಳನ್ನು, ಅದು ಬೀದಿ ನಾಯಿಗಳನ್ನು, ಗಜ್ಜಿ ನಾಯಿಗಳನ್ನು, ಹುಚ್ಚು ನಾಯಿಗಳನ್ನು ಅಂತ ಅಂದರೆ ತಪ್ಪಾಗೋದಿಲ್ಲ. ಇವರು ಇಲ್ಲಿ 2 ಗಂಟೆ ತನಕ, 11 ಗಂಟೆಯಿಂದ 2 ಗಂಟೆ ತನಕ ದೌರ್ಜನ್ಯ ಎಸಗಿದ್ದಾದಮೇಲೆ ಆ ಪೊದೆಗಳಲ್ಲಿ ಬಿಟ್ಟು ಹೊರಡ್ತಾರೆ. ಹೊರಡೋಕ್ಕೂ ಮುಂಚೆ ಈ ಪೊಲೀಸರು ಎಂಟ್ರಿ ಕೊಡ್ತಿರುವಂತಹ ಒಂದು ಮೆಸೇಜ್ ಸಿಕ್ಕ ಕೂಡಲೇ ಸೌಂಡ್, ಒಂದು ಬೈಕ್ ತಂದಿರ್ತಾರೆ. ಅದು ಕದ್ದಿರುವಂತಹ ಬೈಕ್ TVS 50 ಮೊಪೆಡ್ ಥರದ್ದು ಅಂತ ಅನ್ಬಹುದು. ಅಂತಹ ಬೈಕ್ನ ಸುಮಾರು 300 CCTV ದೃಶ್ಯಾವಳಿಗಳನ್ನು ಪೊಲೀಸರು ಕಲೆಕ್ಟ್ ಮಾಡ್ಕೋತಾರೆ. ಆಗ ಮ್ಯಾಚ್ ಮಾಡ್ತಾರೆ. ಅದು ಮ್ಯಾಚ್ ಆಗುತ್ತೆ, ಹೌದು ಇದು ಅದೇ. ಯಾರು ತೊಗೊಂಡಿದ್ದು, ಎಲ್ಲಿ, ಇದೆಲ್ಲ ಹುಡ್ಕೋದಕ್ಕೆ ಸುಮಾರು 36 ಗಂಟೆಗಳು ಹಿಡಿಯುತ್ತೆ. ಇದೇ ಸಂದರ್ಭದಲ್ಲೇ ಅವರು ಈ ವಿಕ್ಟಿಮ್ ಏನಿದ್ದಾರೆ ಅವರ ಫ್ರೆಂಡ್ ಜೊತೆಲಿದ್ರಲ್ಲ ಕಾರಲ್ಲಿ, ಆತನ ಬಳಿ ಒಂದು ಐಫೋನನ್ನು ಕಿತ್ಕೊಂಡು ಹೋಗಿರ್ತಾರೆ. ಆ ಐಫೋನ್ ಮೆಟ್ಟುಪಾಳ್ಯಂ ಬಳಿ ಒಂದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಅಂಗಡಿಯಲ್ಲಿ ಮಾರಿಬಿಟ್ರೆ ದುಡ್ಡು ಬರುತ್ತೆ, ನಮಗಿನ್ನೇನು ಬೇಡ. ಮಾರಾಟಕ್ಕೆ ಹೋದಾಗಲೇ ಆ ಮಾಲೀಕನಿಗೆ ಒಂದು ಸುಳಿವು ಸಿಗುತ್ತೆ, ಇದು ಯಾವುದೋ ಕದ್ದಿರೋದು ಇವ್ರದ್ದಲ್ಲ ಇದು. ಯಾಕಂದರೆ ಅವರೆಲ್ಲ ಮರಗೆಲಸ ಮಾಡುವಂತಹ, ನೋಡಿದ್ರೇ ಗೊತ್ತಾಗ್ತಿತ್ತು ಇವ್ರ ಕೈಲಿ ಇಂಥ ಫೋನ್ ಸಿಕ್ಕಿದೆ ಅಂದರೆ ಇದು ಒಂದು ಸಿಕ್ಕಿರಬೇಕು ಅಥವಾ ಇಲ್ಲಾಂದರೆ ಕದ್ದಿರಬೇಕು ಅನ್ನೋ ಸುಳಿವು. ತಕ್ಷಣ ಆತ ಹೇಳ್ತಾನೆ, ನನಗೆ 10 ನಿಮಿಷ ಟೈಮ್ ಕೊಡಿ, ಯಾಕಂದರೆ ಫೋನ್ ಚಾರ್ಜ್ ಆದರೆ ಸರಿ ಇದೆ ಅಂತ ಅರ್ಥ, ಇಲ್ಲ ಅಂದರೆ ಇದು ಸರಿ ಇಲ್ಲ ಅಂತ, ತೊಗೊತೀನೋ ಬಿಡ್ತೀನೋ ಅನ್ನೋದನ್ನು ಹೇಳ್ತೀನಿ, 10 ನಿಮಿಷ ಕಾಯಿರಿ. ಇದೇ ಅಣ್ಣ ತಮ್ಮ ಅಲ್ಲಿ ಬಂದು ಅಂಗಡೀಲಿ ಕೂತಿರ್ತಾರೆ, ಗುಣ ಹೊರಗಡೆ ಔಟ್ಸ್ಕರ್ಟ್ಸ್ನಲ್ಲಿ ಕಾಯ್ತಾ ಇರ್ತಾನೆ, ಬರ್ತಾರೆ ಇವರು ಅಂತ. ತಕ್ಷಣ ಆ ಮೊಬೈಲ್ ಅಂಗಡಿ ಮಾಲೀಕ ಪೊಲೀಸರಿಗೊಂದು ಸುಳಿವು ಕೊಡ್ತಾನೆ, ಈ ಥರ ಯಾವುದೋ ಒಂದು ಸಸ್ಪೆಕ್ಟ್ ಅನಿಸುತ್ತೆ, ಇವರನ್ನು ನೋಡಿದ್ರೆ ಸಸ್ಪಿಷಿಯಸ್ ಅನಿಸುತ್ತೆ, ನೀವು ಬನ್ನಿ ಅಂತ. ಪೊಲೀಸರು ಅಲ್ಲಿಗೆ ಬಂದ ಮೇಲೆ ಅಸಲಿ ಗೇಮ್ ಶುರುವಾಗುತ್ತೆ. ಅವರನ್ನು ವಶಕ್ಕೆ ತಗೋತಾರೆ. ಹಾಗೆ ಗುಣನನ್ನು ಕೂಡ ವಶಕ್ಕೆ ತಗೊಂಡು ಯಾವ ಜಾಗದಲ್ಲಿ ಕೃತ್ಯ ಆಗಿತ್ತೋ ಅದೇ ಜಾಗಕ್ಕೆ ಬರ್ತಾರೆ. ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಇವರು ಜೇಬಲ್ಲಿದ್ದಂತಹ ಚಾಕುವಿಂದ ಹಲ್ಲೆ ಮಾಡೋಕ್ಕೆ ಬಂದರು. ಆ ಕಾರಣಕ್ಕೋಸ್ಕರ ಕಾಲಿಗೆ ಶೂಟ್ ಮಾಡಿದ್ವಿ ಅನ್ನುವಂತಹ ಪೊಲೀಸರ ಮಾಮೂಲಿ ಕಥೆಯನ್ನು ಇಲ್ಲೂ ಕೂಡ ಹೇಳಿದ್ದಾರೆ. ಆದರೆ ವಿಚಾರಣೆಯ ಸಂದರ್ಭದಲ್ಲಿ ಅವರಿಗೆ ಎನ್ಕೌಂಟರ್ ಮಾಡುವಂತಹ ಎಲ್ಲ ಅವಕಾಶಗಳಿದ್ದರೂ ಕೂಡ ಪೊಲೀಸರು ಮಾಡಲಿಲ್ಲ. ಇನ್ನೊಂದು, ಇವರು ಕುಡಿದು ಹೋಗುವಾಗ ಈ ಗಾಡಿಯನ್ನು TVS 50 ಆ ಬೈಕಲ್ಲೂ ಕೂಡ ಒಂದಷ್ಟು ಚೀಪ್ ಲಿಕ್ಕರ್ಗಳನ್ನು ತುಂಬಿಕೊಂಡು ಹೊಟ್ಟೆ ತುಂಬ ಕುಡಿದು ಸಂಜೆ ಆದ ಕೂಡಲೇ ಇವ್ರದ್ದು ಇದೇ ಕೆಲಸ ಆಗಿರ್ತಿತ್ತು. ಎಲ್ಲರೂ ಕೂಡ ಬಂದು ಜೊತೆಲಿ ಅಲ್ಲಿ ಒಂದು ಮಚ್ಚು ಕೂಡ ಇಟ್ಕೊಂಡಿರ್ತಾರೆ. ಆಗ ಅವ್ರಿಗೆ ಡೌಟ್ ಬರುತ್ತೆ, ಇಲ್ಲಿನವ್ರು ಯಾರೂ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಳಿ ಅದೊಂದು ಎಜುಕೇಷ್ನಲ್ ಹಬ್ ಆಗಿರುವಂಥದ್ದು ಕೊಯಮತ್ತೂರು, ಅಂತಹ ಜಾಗದಲ್ಲಿ ಮಚ್ಚೆಲ್ಲ ತಂದಿದ್ದಾರೆ ಅಂದರೆ ಯಾರೋ ಬೇರೆ ಹೊರಗಿನವರಿದ್ದಿರಬಹುದು, ಇಲ್ಲಿನವರಲ್ಲ ಅಂತ. ಆ ಮಚ್ಚು, CCTV ಫುಟೇಜ್, ಐಫೋನ್ ಮತ್ತು TVS 50 ಬೈಕ್, ಕದ್ದ ಬೈಕ್, ಇಷ್ಟೂ ಕೂಡ ಈ ಪ್ರಕರಣದಲ್ಲಿ ಈ 3 ಕಟುಕರನ್ನು ಹಿಡೀಲಿಕ್ಕೆ ಸಾಧ್ಯವಾಯಿತು, ಸುಳಿವುಗಳನ್ನು ಕೊಡ್ತು. ಇಲ್ಲಿ ತುಂಬ ಮುಖ್ಯ ಅನಿಸಿದ್ದು ಆ ಮೆಟ್ಟುಪಾಳ್ಯಂನ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಓನರ್ ಕೊಟ್ಟಂತಹ ಸುಳಿವು. ಆದರೆ ಇಲ್ಲಿ ಆ ಹೆಣ್ಣು ಮಗಳ ಮೇಲಿನ ದೌರ್ಜನ್ಯದ ಲೆಕ್ಕಾಚಾರ ಅಥವಾ ಏನೆಲ್ಲ ಆಗಿದೆ ಅನ್ನುವಂತಹ ವಿವರಣೆ ಆ ತಮಿಳು ಪತ್ರಿಕೆಗಳಲ್ಲಿ ಮತ್ತು ಆ FIRನಲ್ಲಿ ತುಂಬ ಸೂಕ್ಷ್ಮವಾಗಿ ನೋಡಿದಾಗ ಅದನ್ನು ಮಾಧ್ಯಮಗಳ ಮುಂದೆ ಹೇಳಬಹುದಾ ಹೇಳಬಾರ್ದಾ ಅನ್ನುವಷ್ಟರ ಮಟ್ಟಿಗೆ ಅದು ಸಭ್ಯ ಅನಿಸಲ್ಲ, ಅಥವಾ ಅದು ಅಮಾನವೀಯ ಅನಿಸ್ಬಿಡುತ್ತೆ. ಆ ದೌರ್ಜನ್ಯವನ್ನು ವಿವರಿಸೋದು ಕೂಡ ಅಮಾನವೀಯ ಅನಿಸುತ್ತೆ. ಅಷ್ಟರ ಮಟ್ಟಿಗಿನ ದೌರ್ಜನ್ಯಕ್ಕೆ ಆ ಹೆಣ್ಮಗಳು 15 ಗಂಟೆ ಆಲ್ಮೋಸ್ಟ್ ಆಕೆ ಎಂತಹ ಟ್ರಾಮಾ ಶಾಕ್ನಲ್ಲಿದ್ಲು ಅಂದರೆ ಆಕೆಯನ್ನು ಮಾತಾಡಿಸೋದಕ್ಕೂ ಡಾಕ್ಟ್ರಿಗೂ ಕೂಡ ಕಷ್ಟ ಆಗ್ತಿತ್ತು, ಸಂಕಟ ಆಗ್ತಿತ್ತು. ಇದೇ ಪೊಲೀಸರು ಆಕೆಯನ್ನು ಕಂಡಾಗ ಆಕೆ ಇದ್ದಂತಹ ಸ್ಥಿತಿ, ಆಕೆಯನ್ನು ಮತ್ತೆ ಆಸ್ಪತ್ರೆಗೆ ತರೋ ತನಕ ಜೊತೆಲಿದ್ದ ಒಂದಷ್ಟು ಪುರುಷ ಪೇದೆಗಳು ಕೂಡ ಸಂಕಟ ಅನುಭವಿಸಿದ್ರು. ಅಷ್ಟರ ಮಟ್ಟಿಗಿನ ದೌರ್ಜನ್ಯಕ್ಕೆ ಆ ಹೆಣ್ಮಗಳು ಒಳಗಾಗಿದ್ಲು. ನಾವು ಕಾವಲನ್ನು ಆ್ಯಪ್ ಮಾಡಿದ್ದೀವಿ, ಹೆಣ್ಮಕ್ಳು ಎಲ್ಲಿಂದ ಬಟನ್ ಒತ್ತಿದ್ರು ಆ ಆ್ಯಪ್ ಅನ್ನು ಮಾಡಿಕೊಂಡು ನಾವು ಬರ್ತೀವಿ ಅಂತೆಲ್ಲ ಸ್ಟಾಲಿನ್ ಅವರ ಸರ್ಕಾರ ಹೇಳಿತ್ತು. ಆ್ಯಪ್ ಕೂಡ ಇದೆ. ಆದರೆ ಇಲ್ಲಿ ಅಷ್ಟು ದೊಡ್ಡ ಜಾಗದಲ್ಲಿ ಒಂದಷ್ಟು ಕಡೆ ನಕಲಿ ಮದ್ಯ ಮಾರಾಟಗಾರರು ಮತ್ತು ಇಲ್ಲೀಗಲ್ಲಾಗಿ ಅಲ್ಲಿ ಮದ್ಯ ಮಾರುವಂಥವ್ರು ಎಲ್ಲರೂ ಕೂಡ ಇದ್ದಾರೆ. ಅಂತಹ ಕಡೆ ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲ. ಮತ್ತು 500 ಮೀಟ್ರಿಗೊಂದು ನಾವು CCTV ಹಾಕ್ತೀವಿ ಅನ್ನುವಂತಹ ಸ್ಟಾಲಿನ್ ಅವರ ಸರ್ಕಾರ. ಅಲ್ಲಿ CCTVಗಳೆಲ್ಲ ಎಂಥ ಜಾಗ, ಒಬ್ಬ ಪ್ರಧಾನಿ, ಒಬ್ಬ ಮುಖ್ಯಮಂತ್ರಿ, ಬೇರೆ ರಾಜ್ಯದ ಯಾರು ಇರಬಹುದು, ಬಂದು ಇಳಿದು ಹೋಗುವಂತಹ ಜಾಗ, ಇಂಪಾರ್ಟೆಂಟ್ ಪ್ಲೇಸ್. ಅಂಥ ಜಾಗದಲ್ಲಿ ಇಂಥ ದೌರ್ಜನ್ಯ ಆಗಿರುವಂಥದ್ದು. ಜೊತೆಲಿ ಅವತ್ತಿನ ದಿನ ನೋಡಿ ದುರಂತ ಹೇಗಿದೆ ಅಂದರೆ, ಆಲ್ಮೋಸ್ಟ್ ವರ್ಲ್ಡ್ ಕಪ್ ಫೈನಲ್ ಇನ್ನೇನು ಗೆಲ್ಲುವಂತಹ ಕ್ಷಣ,
ಇಲ್ಲಿ ಈ ಹೆಣ್ಮಕ್ಳು ಗೆದ್ದು ಕಣ್ಣೀರಾಗ್ತಿದ್ರೆ ಇಲ್ಲಿ ಈ 20 ವರ್ಷದ ವಿದ್ಯಾರ್ಥಿನಿ ಅಕ್ಷರಶಃ ಗೋಳಾಡಿ ಕಣ್ಣೀರಿಟ್ಟು ಕಾಲಿಗೆ ಬಿದ್ದು ಬೇಡಿಕೊಂಡ್ರೂ ಕೂಡ ಈ ನೀಚರು ಬಿಟ್ಟಿರಲಿಲ್ಲ. ಈಗ ಆ ಹೆಣ್ಣುಮಗಳ ಆರೋಗ್ಯ ಸ್ಥಿಮಿತದಲ್ಲಿದೆ, ಆದರೆ ಮಾನಸಿಕ ಆರೋಗ್ಯ ಸರಿ ಹೋಗೋದಕ್ಕೆ ತುಂಬ ದಿನಗಳೇ ಬೇಕಾಗಬಹುದು. ಜೊತೆಯಲ್ಲಿ ಈಗ ಆ ಮೂವರೇನಿದ್ದಾರೆ ಅವರನ್ನು ಈಗ ಜೈಲಲ್ಲಿ ಕೂರಿಸಿ ಸೆಲ್ಲಲ್ಲಿ ಇರಿಸಿ ಅವ್ರಿಗೆ ಊಟ ತಿಂಡಿ ಉಪಚಾರ ಎಲ್ಲ ಮಾಡಿ ಮೇಯಿಸುವಂತಹ ಪ್ರಕ್ರಿಯೆ ಈ ವ್ಯವಸ್ಥೆಯ ಅಡಿಯಲ್ಲಿ ನಡೆಯುತ್ತೆ, ಈ ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುತ್ತೆ. ಆದರೆ ಜನ ಬಯಸುವಂಥದ್ದೇನು, ಅವರನ್ನು ಸ್ಪಾಟಲ್ಲೇ ಶೂಟ್ ಮಾಡಿ ಬಿಸಾಕಬೇಕಾಗಿತ್ತು ಅಥವಾ ಜನರ ಕೈ ಕೊಟ್ಟು ಕಲ್ಲಲ್ಲಿ ಹೊಡೆಸಿ ಸಾಯಿಸಬೇಕಿತ್ತು ಅಂತ ಬಯಸಬಹುದು. ಇಲ್ಲಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ಮತ್ತೊಂದು ವಿಚಾರ ಹೇಳಿಬಿಡ್ಬೇಕು. ಆ ಹುಡುಗಿ ಅಷ್ಟೊತ್ತಲ್ಲಿ ಯಾಕೆ ಅಲ್ಲಿಗೆ ಹೋದ್ಲು ಅಂತ ಪ್ರಶ್ನೆ ಮಾಡುವಂತಹ ನಾವುಗಳು ಕೂಡ ಆಕೆಗೊಂದು ಸ್ವಾತಂತ್ರ್ಯ ಇರುತ್ತೆ ಅನ್ನುವ ಸೂಕ್ಷ್ಮವನ್ನು ಕೂಡ ಅರಿತ್ಕೋಬೇಕು. ಜೊತೆಯಲ್ಲಿ ಆಕೆ ಮತ್ತು ಆ ಹುಡುಗ ಪ್ರೀತಿಸಿದ್ರೋ ಇರಬಹುದು, ಮದುವೆ ಆಗ್ತಿದ್ರೋ ಇರಬಹುದು, ಅದು ಅವರಿಗೆ ಬಿಟ್ಟಿದ್ದು. ಆದರೆ ಅಂತಹ ಸಂದರ್ಭದಲ್ಲಿ ತೀರಾ ಒಂದು ಸಿಟಿ ಲಿಮಿಟ್ಸ್ ಒಳಗಡೆನೇ ನಡೆದಿರುವಂತಹ ಇಂತಹ ಕೃತ್ಯ ಇಲ್ಲಿನ ಪೊಲೀಸ್ ವ್ಯವಸ್ಥೆ, ಸರ್ಕಾರಗಳು, ಸಮಾಜ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಸಮಾಜ ಕೂಡ ಹೊಣೆಗಾರರು, ನಾವು ಕೂಡ ಹೊಣೆಗಾರರು. ಇಂತಹ ನಾಯಿಗಳಂತಹ ಗಂಡು ಮಕ್ಕಳನ್ನು ಹೆತ್ತು ಬಿಸಾಕುವ ಬದಲು ಬೀದಿ ನಾಯಿಯನ್ನು ತಂದು ಸರಿಯಾಗಿ ಪಾಠ ಕಲಿಸಿದ್ರೆ ಅದು ಹೇಳಿದ ಮಾತು ಕೇಳ್ಕೊಂಬಿದ್ದಿರುತ್ತೆ. ಅಂತಹ ಕೆಲಸವನ್ನು ಗಂಡು ಮಕ್ಕಳನ್ನು ಇರುವಂಥವ್ರು ಮಾಡಬೇಕಿಲ್ಲ ಅಂದರೆ ಸಂಸ್ಕಾರ ಕಲಿಸಿ ಬೀದಿಗೆ ಬಿಡಬೇಕು. ಇಲ್ಲಾಂದರೆ ಈ ಥರ ಆದಾಗ ಯಾರು ಹೊಣೆ? ಪ್ರತಿಯೊಬ್ಬ ಗಂಡಸೂ ಕೂಡ ಇಲ್ಲಿ ಯೋಚನೆ ಮಾಡಬೇಕು. ಹೆಣ್ಣಿಗೆ ನಾವು ಯಾವ ರೀತಿ ಗೌರವಿಸಬೇಕು, ಆಕೆಯೊಂದಿಗೆ ಯಾವ ರೀತಿ ನೈತಿಕವಾಗಿ ಸಭ್ಯತೆಯಿಂದ ಸಂಸ್ಕಾರದಿಂದ ವರ್ತಿಸಬೇಕು ಅನ್ನೋದು ನಮಗೂ ಕೂಡ ಅರಿವಿಲ್ಲ ಅಂದರೆ ನಾವು ಕೂಡ ನಾಳೆ ಇಂತಹ ಪೀಳಿಗೆಗಳನ್ನು ಅಕಾಲೀಶ್ವರನೋ ಕರುಪ್ಪಸ್ವಾಮಿನೋ ಗುಣನೋ ಇಂಥವರನ್ನು ಸೃಷ್ಟಿಸ್ತಿದ್ದೀವಿ ಅಂತಲೇ ಅರ್ಥ ಆಗುತ್ತೆ.